ಕರೆಕ್ಟ್ ಇದೆ. ಹೇಳಿದೆ ಇವತ್ತೊಂದು ದಿವಸ ಕೊಡಗನಹಳ್ಳಿ ಪಂಚಾಯತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗೆದ್ದಂಥ ಇಬ್ಬರು ಹೆಣ್ಮಕ್ಳಿಗೆ ಅಧಿಕಾರ ಸಿಕ್ಕಿದೆ. ನಿಜಕ್ಕೂ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಮೆಣಸನಹಳ್ಳಿ ಕ್ಷೇತ್ರದಲ್ಲಿ ಗೆದ್ದಂಥ ಚೈತ್ರಾ ಬಾಬು ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಅದಾದಮೇಲೆ ಅದೇ ಕ್ಷೇತ್ರದಲ್ಲಿ ಗೆದ್ದಂಥ ಸರಸ್ವತಿ ಅಶ್ವಥ್ ಅವರು ಕೂಡ ಅಧ್ಯಕ್ಷರಾಗಿದ್ದಾರೆ. ಇದಕ್ಕೆ ಇಡೀ ಪಂಚಾಯತಿಯಲ್ಲಿರ್ತಕ್ಕಂಥ 16 ಜನ ಮೆಂಬರ್ ಒಗ್ಗೂಡಿ ಒಟ್ಟಿಗೆ ಯಾವುದೇ ಅವ್ಯವಹಾರ ಇಲ್ಲದೆ ಏನೂ ಇಲ್ಲದೆ ತುಂಬ ಸಂತೋಷದಿಂದ ಖುಷಿಯಾಗಿ ಮಾಡಿದ್ದಾರೆ. ಅದಕ್ಕೆ ದಯಮಾಡಿ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮ ಇವತ್ತೇನು ನಡೆದಿದೆ ಇದನ್ನು ಮಂದಟ್ಟಲ್ಲಿ ಇಟ್ಕೊಂಡು ಒಂದು ಜನರಲ್ ಕ್ಯಾಟಗಿರಿಯಲ್ಲಿ ಬಂದಿರತಕ್ಕಂಥ ಸಾಮಾನ್ಯ ಮಹಿಳೆ ಕ್ಯಾಟಗಿರಿ ಇದ್ದರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಅವ್ರು ಬೇರೆ ನಾವು ಬೇರೆ ಅನ್ನಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮಲ್ಲಿ ಇವತ್ತೊಂದು ದಿವಸ ಒಬ್ಬ ಅಶ್ವಥ್ ಅವರ ಮಿಸಸ್ನ ಮಹಿಳೆಯನ್ನು ಅಧ್ಯಕ್ಷ ಮಾಡಿದ್ದಾರೆ. ಅದಕ್ಕೆ ಪಂಚಾಯಿತಿ ಕೆಲಸಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಪಂಚಾಯಿತಿ ಅಭಿವೃದ್ಧಿ ಅಂತ ತಗೊಂಡೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಅದಕ್ಕೆ ಇದೆಲ್ಲರಿಗೂ ಕೂಡ ಪಂಚಾಯಿತಿ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಈ ಒಂದು ಇದಕ್ಕೆ ಬಂದಿರತಕ್ಕಂಥ ನಮ್ಮ ಪೊಲೀಸ್ ಸಿಬ್ಬಂದಿ ಇರ್ಬೋದು ಅಥವಾ ನಮ್ಮ ಪತ್ರಕರ್ತರು ಮತ್ತು ಮೀಡಿಯಾದವರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್. ಕೊಡಗನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ರತ್ನಮ್ಮನವರು ಸ್ವೇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದರು. ಆ ಸ್ಥಾನಕ್ಕೆ ಇವತ್ತು ಚುನಾವಣೆ ಇತ್ತು. ಚುನಾವಣೆಯಲ್ಲಿ ಇವತ್ತು ನಾವೆಲ್ಲ ಸದಸ್ಯರು ಒಮ್ಮತದಿಂದ ಕುತ್ಕೊಂಡು ಮಾತಾಡಿ ನಮ್ಮ ಕೆಂಪತಂಸಂದ್ರ ಗ್ರಾಮದ ಸರಸ್ವತಮ್ಮ ಅಶ್ವಥ್ ಅವರನ್ನು ಅವಿರೋಧವಾಗಿ ಎಲ್ಲರೂ ಸೇರಿ ಆಯ್ಕೆ ಮಾಡಿದ್ದೀವಿ. ಎಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟು ಮುಂದಿನ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲರೂ ಸಹಕಾರ ಕೊಡೋ ಮುಖಾಂತರ ಅವರು ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಲಿ, ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಆಯಿಸ್ತೀನಿ ಮತ್ತು ಎಲ್ಲ ಸದಸ್ಯರಿಗೂ ಅಧ್ಯಕ್ಷರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ದಿನ ವನಹಳ್ಳಿ ಗ್ರಾಮ ಪಂಚಾಯಿತಿಯ 2ನೇ ಅವಧಿಗೆ ಅಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಸರಸ್ವತಮ್ಮ ಅಶ್ವಥ್ ಅವರು ಆಯ್ಕೆಯಾಗಿರೋದು ನಮಗೆಲ್ಲ ತುಂಬ ಸಂತೋಷ ಆಗ್ತಾಯಿದೆ. ನಾವೆಲ್ಲ ವನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಸೇರಿ ಒಗ್ಗೂಟಿ ಒಬ್ಬ ಜನರಲ್ ಲೇಡಿ ಏನು ನಮಗೆ ಕ್ಯಾಟಗರಿ ಬಂದಿತ್ತು ಆ ಜನರಲ್ ಲೇಡಿ ಕ್ಯಾಟಗರಿಯಲ್ಲಿ ನಮ್ಮ ಸರಸ್ವತಿ ಅಶ್ವಥಣ್ಣ ಅವರ ಮಿಸಸ್ ಅಂತ ಸರಸ್ವತಮ್ಮನವ್ರನ್ನ ಇವತ್ತು ಆಯ್ಕೆ ಮಾಡೋದು ಒಂದು ಸ್ವಲ್ಪ ನಮಗೆ ಸಂತೋಷ ಸುದ್ದಿ ಅಂತ ಹೇಳ್ತಾರೆ. ಇವತ್ತು ಎಲ್ಲ ಇವತ್ತು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಇತ್ತು. 2ನೇ ಅವಧಿಯ 3ನೇ ಅಧ್ಯಕ್ಷರು ನಾವೆಲ್ಲ ಸದಸ್ಯರು ಕೂಡಿಕೊಂಡು ಚರ್ಚೆ ಮಾಡಿ ಈ 2ನೇ ಅವಧಿಯ ಅಧಿಕಾರವನ್ನು ಯಾರ್ಯಾರಿಗೆ ಹಂಚಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸದಸ್ಯರು ತೀರ್ಮಾನ ಮಾಡಿದಂತೆ ಇವತ್ತು 2ನೇ ಅವಧಿಯ 3ನೇ ಅಧ್ಯಕ್ಷರಾಗಿ ಶ್ರೀಮತಿ ಅಶ್ವಥ್ ಅವರು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಭಿವೃದ್ಧಿ ಕಡೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ನಮ್ಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಸಮಸ್ಯೆಗಳಿದೆ. ಆ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಚುನಾವಣೆಯಲ್ಲಿ ಜನರಲ್ ಲೇಡಿ ಇದೆ SC ಅವ್ರನ್ನ ಮಾಡಿದ್ದಾರೆ. 16 ಜನ ಮೆಂಬರ್ಗಳಿಗೂ ನಾವು ಆಯ್ಕೆ ಮಾಡಿದಂಥ 16 ಜನ ಮೆಂಬರ್ಗಳಿಗೂ ಧನ್ಯವಾದಗಳು. ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಚುನಾವಣೆ ನಡೆದಿರ್ತದೆ. ಈ ಚುನಾವಣೆಯಲ್ಲಿ ನಮ್ಮ ಧ್ವಂಸಂದ್ರದ ಸದಸ್ಯರಾದಂಥ
ಸರಸ್ವತಿ ಅಶ್ವಥ್ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ನಮ್ಮ ಆಸೆ ಕೂಡ ಅದೇ ಆಗಿತ್ತು. ಯಾಕಂತ ಹೇಳಿದ್ರೆ ಅಶ್ವಥ್ ಅವರು ಏನು ಇವತ್ತು ನಮ್ಮ ತಾಲೂಕಲ್ಲಿ ಹಲವಾರು ಕೆಲಸಗಳು ಹೋರಾಟಗಳು ಮಾಡ್ಕೊಂಡಿದ್ದರು. ಹಾಗೆಯೇ ಅವ್ರ ಮಿಸಸ್ಸನ್ನು ನಮ್ಮ ಪಂಚಾಯತಿ ಸದಸ್ಯರು ಒಟ್ಟಿಗೆ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಅವರನ್ನು ಒಂದು ಅವಕಾಶ ಕೊಡಬೇಕು. ಅವರು ಒಳ್ಳೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಸರಸ್ವತಿ ಅಶ್ವಥ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಅವರು ನಮ್ಮ ಪಂಚಾಯಿತಿಯನ್ನು ಒಂದು ದೊಡ್ಡ ಇದರಲ್ಲಿ ಅಭಿವೃದ್ಧಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ನಮ್ಮೆಲ್ರಿಗೂ ಕೂಡ ಸಂತೋಷ ಆಗ್ತಾಯಿದೆ, ಇಷ್ಟ ಆಗ್ತಾಯಿದೆ. ಅವ್ರಿಗೂ ಕೂಡ ಮುಂದಿನ ದಿನ ಒಳ್ಳೆ ಅನುಕೂಲಗಳಾಗಿ ಈ ಪಂಚಾಯತಿನ ಅಭಿವೃದ್ಧಿ ಪಡಿಸಲಿ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಏನು ಈ ದಿವಸ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಪ್ರಯುಕ್ತ ಈ ದಿವಸ ಸಾಮಾನ್ಯ ಮಹಿಳಾ ಇದಿದ್ರೂ ಒಬ್ಬ ದಲಿತ ಮಹಿಳೆಗೆ ಅವಕಾಶ ಮಾಡಿಕೊಟ್ಟು ಪಂಚಾಯಿತಿ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ಸದಸ್ಯರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀರಿ ಮತ್ತು ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ನಮ್ಮ ಅಧ್ಯಕ್ಷರು ಸಂಪೂರ್ಣ ಸಹಕಾರ ಕೊಟ್ಟು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ವಿಶ್ವಾಸನ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು.